ನಮಸ್ಕಾರ. ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಬಿಕಾಸ್ ಯು ವಾಂಟ್ ಅ ಗೌರ್ಮೆಂಟ್ ಜಾಬ್ ದಿಸ್ ಇಯರ್. ಅಂದ್ರೆ ಈ ವರ್ಷ ನಿಮಗೆ ಒಂದು ಸರ್ಕಾರಿ ಪರೀಕ್ಷೆ ಇರುವಂತ ಒಂದು ಜಾಬ್ ಏನಿದೆಯಲ್ಲ ಅದು ಬರಲೇಬೇಕು ಅಥವಾ ಸಿಗ್ಲೇಬೇಕು ಅಂತ ಇತ್ತಂದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ. ಯಾಕಂತಂದ್ರೆ ನಿಮಗೆ ಗೊತ್ತು, ಲೈಬ್ರರಿಯಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಓದ್ತಾ ಇರ್ತೀರಾ, ಹೌದಾ? ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋದೇ ಬಿಟ್ಟಿದ್ದೀರಾ. ಅದಲ್ಲದೆ ನಿಮಗೆ ಫೋನಲ್ಲ ರೀ, ಬರೀ ಫೋನಲ್ಲಿ ಎಲ್ಲಾ ಕಡೆ ನಿಮಗೆ ಟೆಲಿಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಸ್ಟಡಿ ಚಾನಲ್ಸ್ಗಳು ಮಾತ್ರನೇ ಇದಾವೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಎಕ್ಸಾಮ್ ಬರೆದಾಗ ರಿಸಲ್ಟ್ ನಾಟ್ ಸೆಲೆಕ್ಟೆಡ್ ಅಂತ ಬಂದ್ರೆ, ಅಥವಾ ಆ ರಿಸಲ್ಟ್ ನೋಡಿದಾಗ ಆಗೋ ನೋವು, ಅಥವಾ ಪಕ್ಕದ ಮನೆಯವರು ಅಥವಾ ರಿಲೇಟಿವ್ಸ್ಗಳು ಇನ್ನೂ ಜಾಬ್ ಸಿಕ್ಕಿಲ್ವಾ ಅಂತ ಕೇಳಿದಾಗ ಆಗೋ ಮುಜುಗರ, ಐ ನೋ ಹೌ ಎಕ್ಸಾಕ್ಟ್ಲಿ ಇಟ್ ಫೀಲ್ಸ್ ಅಂತ. ಸೊ ತಲೆ ಕೆಡಿಸ್ಕೋಬೇಡಿ, ನಾನು ನಿಮ್ಮ ವಿನಾಯಕ ಡಿಪುಡಿ ಮಾತಾಡ್ತಾ ಇರೋದು. ಈ ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಹೋಗುತ್ತೆ. ಎಸ್, ಎವ್ರಿ ಇಯರ್ 95% ಜನ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ಫೇಲ್ ಇನ್ ಟು ದ ಎಕ್ಸಾಕ್ಟ್ ಸೇಮ್ ಟ್ರ್ಯಾಪ್. ಅಂದ್ರೆ ಈ ಒಂದು ಟ್ರ್ಯಾಪ್ ಅಲ್ಲಿ ಬೀಳ್ತಾ ಇದ್ದಾರೆ. ಬರೀ ಬ್ಯಾಂಕಿಂಗ್ ಅಂತಲ್ಲ, SSC, ರೈಲ್ವೇಸ್ ಅಥವಾ ಸ್ಟೇಟ್ ಎಕ್ಸಾಮ್ಸ್ ಯಾವುದೇ ಪ್ರಿಪೇರ್ ಆಗಿ, ಬಿಕಾಸ್ ದೇ ಆರ್ ನಾಟ್ ಸ್ಮಾರ್ಟ್ ಅಂತ ಅಲ್ಲ. ಯಾಕೆ ಫೇಲ್ ಆಗ್ತಾ ಇದಾರೆ ಅಂತಂತಂದ್ರೆ, ನಿಮಗೊಂದು ತಿಳ್ಕೊಳ್ಳಿ, ಅವ್ರು ಮಾಡ್ತಿರೋಂಥ 3 ತಪ್ಪುಗಳು. ಅಂದ್ರೆ ಸರ್ಕಾರಿ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾರಂತ ಯಾರೆಲ್ಲ ಇದ್ದೀರಾ, ಅವ್ರು ಮಾಡ್ತಿರೋಂಥ 3 ತಪ್ಪುಗಳನ್ನ ತಿದ್ದುಕೊಂಡ್ರೆ ನಿಮಗೂ ಕೂಡ ಈ ಒಂದು ಸರ್ಕಾರಿ ಪರೀಕ್ಷೆಯಲ್ಲಿ ಒಂದು ಜಾಬ್ ತೆಗೆದುಕೊಳ್ಬೇಕಂತ ಏನಿದೆಯಲ್ಲ ಅದರ ಹತ್ರ ಆಗ್ತಾ ಹೋಗ್ತೀರಾ. ಹಾಗಾದ್ರೆ ನಿಮಗೊಂದು ಹೇಳ್ತಾ ಹೋಗ್ತೀನಿ, ಏನಪ್ಪಾ ಅಂತಂದ್ರೆ, ಸೊ ಯು ಹ್ಯಾವ್ ಟು ನೋ ದಟ್ 95% ಟ್ರ್ಯಾಪ್ ಅಲ್ಲಿ ಬೀಳದೆ ಮೊದಲನೇ ಮಿಸ್ಟೇಕ್ ಅಂದ್ರೆ ಯಾವ್ದಿದೆ ಅಂತಂತಂದ್ರೆ ವೇಟಿಂಗ್ ಫಾರ್ ದ ನೋಟಿಫಿಕೇಶನ್. ಹೌದು, ಬಹಳಷ್ಟು ಜನ ನೋಟಿಫಿಕೇಶನ್ ಬರ್ಲಿ, ಬಂದ ಮೇಲೆ ಪ್ರಾರಂಭ ಮಾಡೋಣ ಅಂತ ಕಾಯ್ತಾ ಇರ್ತೀರಾ. ಸೊ ಅದು ಒಳ್ಳೇದೇ. ಯಾವ ತರ, ನೀವೇನಾದ್ರೂ ಮುಂಚಿತವಾಗೇನೆ ಎಲ್ಲಾ ರೆಡಿ ಆಗಿ ರಿಕ್ಯಾಪ್ ಮಾಡ್ತಾ ಇದ್ರೆ ಅಂದ್ರೆ ಅವ್ರಿಗೆ ಒಳ್ಳೇದು. ಬಟ್ ಆದ್ರೆ ನಾನು ಏನು ಕಲ್ತಿಲ್ಲ ಸರ್, ಬರೀ ನೋಟಿಫಿಕೇಶನ್ ವೇಟ್ ಮಾಡಿ ಆ ದಿನದಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಖಂಡಿತ ಆಗಲ್ಲ. ಯಾಕೆ? ಬಿಕಾಸ್ ನೋಟಿಫಿಕೇಶನ್ ಬಂದ ಮೇಲೆ ನಿಮಗೆ ಹಾರ್ಡ್ಲಿ 30ರಿಂದ 40 ದಿನಗಳ ಕಾಲ ಟೈಮ್ ಇರುತ್ತೆ. ಸೊ ಆ ತರ ಇದ್ದಾಗ ನೀವು ಈ ಮಿಸ್ಟೇಕ್ ಅನ್ನ ಮಾಡಿದ್ರೆ ಏನಂತಂದ್ರೆ, ಆ 30-40 ದಿನದಲ್ಲಿ ಕಲಿತೀನಿ ಎಲ್ಲಾನು ಅಂತಂದ್ರೆ ಆಗಲ್ಲ. ಅದು ಬೇಸಿಕ್ ಇಂತ್ರ. ಸೊ ಆ ಟೈಮ್ ಇರೋದೇನಪ್ಪಾ ಅಂದ್ರೆ ರಿವಿಷನ್ ಮಾಡೋದಕ್ಕೆ. ಸೊ ದಟ್ ದಯವಿಟ್ಟು ಹೇಳ್ತಾ ಇದ್ದೀನಿ, ನೋಟಿಫಿಕೇಶನ್ಗೋಸ್ಕರ ಕಾಯ್ಬೇಡಿ. ಅದಕ್ಕೋಸ್ಕರ ಇದು ಎಲ್ಲವೂ ಕೂಡ ಸೊಲ್ಯೂಷನ್ ನಿಮಗೆ ಕೊನೆಯಲ್ಲಿ ಕೊಡ್ತೀನಿ. ಫಸ್ಟ್ ನಿಮಗೆ ಮಿಸ್ಟೇಕ್ಸ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ನಂತರ ಎರಡನೇ ಬರುವಂತ ಮಿಸ್ಟೇಕ್ ಪ್ರಿಲಿಮ್ಸ್ ಟ್ರ್ಯಾಪ್. ಅಂದ್ರೆ ಬಹಳಷ್ಟು ಜನ ಕ್ವಾಂಟ್ಸ್ ಅಥವಾ ನಾನು ಆಪ್ಟಿಟ್ಯೂಡ್ ನಾನು ಕಲಿತೀನಿ, ಈಸಿಯಾಗಿ ಕಲ್ತ್ಬಿಡ್ತೀನಿ ಅಥವಾ ಪ್ರಾಕ್ಟೀಸ್ ಮಾಡ್ಬಿಡ್ತೀನಿ ಅದನ್ನೇ ದಿನ ದಿನ ಅಂತ. ರೀಸನಿಂಗ್ ಕೂಡ ನಾನು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗ್ಬಿಡ್ತೀನಿ. ಇಂಗ್ಲಿಷ್ ಕೂಡ ಎವ್ರಿ ಡೇ ನಾನು ಕಲಿತೀನಿ ಅಂತ. ಬಟ್ ಜನರಲ್ ಅವೇರ್ನೆಸ್ ಅನ್ನ ಇಗ್ನೋರ್ ಮಾಡ್ಬಿಡ್ತೀರಾ. ಪ್ರತಿ ಒಂದು ಪರೀಕ್ಷೆಲ್ಲೂ ನೀವು ಈ ಒಂದು ಟ್ರ್ಯಾಪ್ ಅಲ್ಲಿ ಬೀಳ್ತಾನೆ ಇದ್ದೀರಾ. ಓಕೆ, ಯಾಕಂತಂದ್ರೆ 100 ಔಟ್ ಆಫ್ 80 ಆಸ್ಪಿರೆಂಟ್ಸ್ ಈ ಒಂದು ಮಿಸ್ಟೇಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ಯಾರೆಲ್ಲ ಜಾಬ್ ತೆಗೆದುಕೊಳ್ತಾ ಇದಾರಲ್ಲ, ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಜಾಬ್ ಆಗಿರ್ಬೋದು, ಅವರು ಈ ತಪ್ಪನ್ನ ಮಾಡಿರಲ್ಲ. ಈ ತಪ್ಪು ಮಾಡಿದ್ರು ಕೂಡ ತಿದ್ಕೊಂಡಿದ ಮೇಲೆ ಅವರಿಗೆ ಜಾಬ್ ಸಿಕ್ಕಿರುತ್ತೆ. ಯಾಕಂದ್ರೆ ಎಲ್ಲಾ ಸಬ್ಜೆಕ್ಟ್ಸ್ಗೂ ಈಕ್ವಲ್ ಆದಂತ ಆಪರ್ಚುನಿಟಿ ಕೊಡ್ತಾ ಹೋಗ್ಬೇಕು. ಇದು ನೀವು ಮಾಡ್ತಿರೋಂಥ ಎರಡನೇ ಮಿಸ್ಟೇಕು, ಪ್ರಿಲಿಮ್ಸ್ ಟ್ರ್ಯಾಪ್ ಅಂತ. ಮೂರನೇ ಮಿಸ್ಟೇಕ್ ಅಂತ ಬಂದಾಗ ಇದು ಬಹಳ ಇಂಪಾರ್ಟೆಂಟ್ ಅಂತ ಅಂತಂದ್ರೆ PDF ಹೋಲ್ಡರ್ ಅಂತ. ಅಂದ್ರೆ ಒಂದು PDF ಇಂದ ಇನ್ನೊಂದು PDF ಗೆ ಜಂಪ್ ಆಗ್ತಾನೇ ಇರ್ತೀರಾ. ಅಂದ್ರೆ ಮಟೀರಿಯಲ್ ಸೇಮ್, ಅಂದ್ರೆ ಯಾವುದು, ನಿಮಗೆ ಒಂದೇ ಸಬ್ಜೆಕ್ಟ್ ಒಂದೇ ಟಾಪಿಕ್ ಮೇಲೆ ಓದ್ತಿರ್ತೀರಾ. ಆದ್ರೆ ಮಟೀರಿಯಲ್ ಏನಿದೆಲ್ಲ PDF ಮಟೀರಿಯಲ್, ಈ PDF ಮಟೀರಿಯಲ್ ಆ PDF ಮಟೀರಿಯಲ್ ಅಂತ ಒಂದಕ್ಕೊಂದು ಏನ್ ಮಾಡ್ತೀರಾ, ಚೇಂಜ್ ಮಾಡ್ತಾನೆ ಹೋಗ್ತೀರಾ. ಸೊ ನಿಮಗೆ ಕಲೆಕ್ಟಿಂಗ್ PDF ಮಾಡ್ತೀರಾ ಹೊರತು ಸ್ಟಡಿ ಅಂತೂ ಮಾಡೋದೇ ಇಲ್ಲ. ನೀವು ಗ್ಯಾಲರಿಯಲ್ಲಿ ಸೇವ್ ಮಾಡ್ತಾ ಮಾಡ್ತಾ ನಿಮ್ ಸ್ಟೋರೇಜ್ ದೊಡ್ಡದಾಗಿದ್ದ ಹೊರತು ಅದು ತಲೆಯಲ್ಲಿ ಯಾವಾಗೂ ಹೋಗೋದಿಲ್ಲ. ಓಕೆ, ಸೊ ಇದು ನಿಮಗೆ ತಲೆಯಲ್ಲಿ ಇಡ್ಕೊಳ್ಳಿ. ಈ ತರ ಮಾಡ್ತಿರೋಂಥ ತಪ್ಪು ನೀವು ಒಬ್ಬರೇ ಅಲ್ಲ ರೀ, ಬಹಳಷ್ಟು ಜನ ತಪ್ಪು ಮಾಡ್ತಿರೋದು ಇದನ್ನೇ. ಓಕೆ, ಸೊ ಇದಕ್ಕೆ ಒಂದು ಬೆಸ್ಟ್ ಏನಪ್ಪಾ ಅಂದ್ರೆ, ನೀವು 10 PDF ಅನ್ನ ಒಂದೊಂದ್ಸಲ ಓದೋದಕ್ಕೂ ಒಂದೇ PDF ಅನ್ನ 10 ಸಲ ಓದಿ. ಅದು ತುಂಬಾ ಮ್ಯಾಟರ್ ಆಗತ್ತೆ, ಹೌದಾ? ಸೊ ಅದಕ್ಕೋಸ್ಕರ ಈ ಒಂದು 3 ಮಿಸ್ಟೇಕ್ಸ್ ಗಳಿಗೆ ಒಂದು ಬ್ಲೂ ಪ್ರಿಂಟ್ ಅಂದ್ರೆ ಏನು, ಸೊಲ್ಯೂಷನ್ ಏನ್ ತೆಗೆದುಕೊಂಡ್ ಬರ್ಬೇಕು, ಯಾವ ತರ ಸೊಲ್ಯೂಷನ್ ಇದ್ರೆ ನಿಮಗೆ ಇದರಿಂದ ನಾವು ಓವರ್ಕಮ್ ಮಾಡಬಹುದು ಅಂತ ನಿಮಗೆ ಇಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಮೊದಲನೇ ಸೊಲ್ಯೂಷನ್, ರೋಡ್ ಮ್ಯಾಪ್ ಏನಪ್ಪಾ ಅಂತಂದ್ರೆ, ಇವತ್ತೇ ನೋಟಿಫಿಕೇಶನ್ ಕಾಯೋದನ್ನ ಬಿಡಿ. ಸ್ಟಾರ್ಟ್ ಯುವರ್ ಮೇನ್ಸ್ ಪ್ರಿಪರೇಷನ್ ಅಥವಾ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಸ್ ಅಥವಾ ಯಾವುದೇ ಒಂದು ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದಾರೆ ಅಂತಂದ್ರೆ ಇವತ್ತಿನಿಂದ ಸ್ಟಾರ್ಟ್ ಮಾಡಿ. ಡೋಂಟ್ ವೇಟ್ ಫಾರ್ ಆಪರ್ಚುನಿಟಿ. ಯಾಕಂದ್ರೆ ನಿಮ್ಮ ಅಡ್ವಾಂಟೇಜ್ ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ಸೊ ತಲೆಯಲ್ಲಿ ಇಡ್ಕೊಳ್ಳಿ. ಯಾಕಂತಂದ್ರೆ ನಮಗೆ ಯಾವಾಗ ನಾವು ಪ್ರಿಪರೇಷನ್ ಅಂತ ನೋಟಿಫಿಕೇಶನ್ ಬಂದ ಮೇಲೆ ಪ್ರಾರಂಭ ಮಾಡೋಣ ಒಳ್ಳೇದಾಗತ್ತೆ ಅಥವಾ ನಮಗೆ ಒಳ್ಳೆ ಟೈಮ್ ಇದೆ ಅಂದ್ರೆ ಇಲ್ಲ. ಅಪ್ನಾ ಟೈಮ್ ಯಾವಾಗ ಅಂತಂದ್ರೆ ಇವತ್ತೇ ಸ್ಟಾರ್ಟ್ ಮಾಡಿದ್ರೆ, ನಾಳೆ ಅಂತ ಅನ್ಕೊಂಡ್ರೆ ಮನೆ ಹಾಳು. ಯಾಕಂದ್ರೆ ಅದು ನಮ್ಮ ಹಿರಿಯರು ಕೂಡ ಅದನ್ನ ಹೇಳಿದ್ದಾರೆ, ಇವತ್ತಿನಿಂದೇ ಪ್ರಾರಂಭ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಯಾವುದೇ ತರ ನೋಟಿಫಿಕೇಶನ್ ವೇಟ್ ಮಾಡಬೇಡಿ. ನಿಮಗೆ ತಲೆಲಿತ್ತು ನಾನು ಈ ವರ್ಷ ಒಂದು ಗೌರ್ಮೆಂಟ್ ಜಾಬ್ ತೆಗೆದುಕೊಳ್ಬೇಕಂತಿದ್ರೆ ಅದರ ಏನೇನಿದೆ ಬೇಸಿಕ್ ಇಂತ್ರ ಸ್ಟಾರ್ಟ್ ಮಾಡೋದು ಇವತ್ತಿನಿಂದೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗದೆ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್
ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪನೇ ಸ್ಟಾರ್ಟ್ ಮಾಡಿ ಅಲ್ವಾ. ಒಂದೇ ದಿನ ನನಗೆ ಎಲ್ಲಾನು ಆಗ್ಬೇಕಂತಿಲ್ಲ. ಅಟ್ಲೀಸ್ಟ್ ಸ್ಟಾರ್ಟ್ ಮಾಡ್ಬೇಕು. ನೀವು ಸುಮ್ನೆ ಇರೋದ್ಕಿಂತ ಸ್ಟಾರ್ಟ್ ಮಾಡೋದು ಒಳ್ಳೇದು. ಸೊ ಎರಡನ್ನು ನೋಡಿ, ನಿಮಗೆ ಎಲ್ಲಾ ಸಬ್ಜೆಕ್ಟ್ಸ್ಗಳು ಕೂಡ ಮ್ಯಾಟರ್ ಆಗುತ್ತೆ. ಎರಡನೇದ್ದು PDF ಕಲೆಕ್ಟ್ ಮಾಡೋದು ನಿಲ್ಲಿಸಬೇಕು ಅಂತ ಹೇಳಿದೆ ನಾನು ನಿಮಗಾಗಲೇ. ಒಂದಕ್ಕೊಂದು PDF ಜಂಪ್ ಮಾಡ್ತಾ ಹೋಗ್ಬೇಡಿ. PDF ಅನ್ನ ಕಲೆಕ್ಟ್ ಮಾಡೋದನ್ನ ನಿಲ್ಲಿಸಿ. ಅಂದ್ರೆ ಒಂದಕ್ಕೆ ಸ್ಟಿಕ್ ಆಗ್ರಿ. ಒಂದ್ ಚಾನಲ್ ಅಥವಾ ಒಂದು ಯೂಟ್ಯೂಬ್ ಚಾನಲ್ ಅಥವಾ ನಿಮಗೆ ಯಾವ್ದು ಅನ್ಸುತ್ತೆ ಕನ್ವಿನಿಯಂಟ್ ಅದಕ್ಕೆ ನೀವು ಸ್ಟಿಕ್ ಆಗ್ತಾ ಹೋಗಿ. ಬಿಕಾಸ್ ಹಲವಾರು ಓದ್ತಾ ಹೋಗ್ತಾ ಹೋದ್ರೆ ನಿಮಗೆ ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕನ್ಫ್ಯೂಷನ್ ಜಾಸ್ತಿ ಆದ್ರೆ ನಿಮಗೆ ಅಲ್ಲಿ ಓದೋದಕ್ಕಿಂತ ಕ್ಲಾರಿಟಿನೇ ಇರಲ್ಲ ಓದೋದಲ್ಲಿ. ಸೊ ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಫೋಕಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸ್ಟಿಕ್ ಟು ದ ಒನ್, ವಿನ್ ದ ರೇಸ್ ಅಂತ. ಹಲವಾರು ಮಾಡ್ತಾ ಹೋದ್ರೆ ಹಲವು ದೋಣಿಗಳಲ್ಲಿ ಇಟ್ಟೋರ ತರ ಆಗುತ್ತೆ. ಯಾಕಂದ್ರೆ ಈ ಮಟೀರಿಯಲ್ ಚೆನ್ನಾಗಿ ಈಸಿ ಇದೆ ಅಂತ ಇಲ್ಲಿ ಹೋಗ್ತೀರಾ, ಅದನ್ನ ಅರ್ಧ ಓದ್ತೀರಾ, ಇನ್ನೊಂದ್ ಕಡೆ ಓದ್ತೀರಾ, ಅದನ್ನ ಅರ್ಧ ಓದ್ತೀರಾ. ಹಿಂಗೆ ಒಂದಕ್ಕೊಂದು 10 ಆಗಿರ್ತವೆ. ಅಲ್ಲಿ ನಾವು ನೀಟಾಗಿ ಒಂದಕ್ಕೂ ಕೂಡ ಮುಗಿಸಿರಲ್ಲ. ಅದೇ ನೀವು ಒಂದನ್ನ ನೀಟಾಗಿ ಅದನ್ನೇ 10 ಸಲ ಓದಿದ ಅಂತ ಅನ್ಕೊಳ್ಳಿ, ಎಷ್ಟು ತಲೆಯಲ್ಲಿ ಇರುತ್ತೆ ಅಂತಂದ್ರೆ ನೀವು ಎಕ್ಸಾಮಿಗೆ ಹೋದ್ರು ಕೂಡ ತುಂಬಾ ಸುಲಭವಾಗಿ ಅದನ್ನ ಆನ್ಸರ್ ಮಾಡಿ ಬರ್ತೀರಾ. ಓಕೆ, ಅದಕ್ಕೋಸ್ಕರ ಸ್ಟಾಪ್ ಕಲೆಕ್ಟಿಂಗ್, ಸ್ಟಾರ್ಟ್ ಫೋಕಸಿಂಗ್ ಅಂತ ಹೇಳ್ತಾ ಹೋಗ್ತೀನಿ ನಿಮಗೆ. ಯಾಕಂದ್ರೆ ಫೋಕಸ್ ಸಕ್ಸಸ್ ಅನ್ನ ಚೂಸ್ ಮಾಡ್ಕೊಡುತ್ತೆ ನಿಮಗೆ. ಓಕೆ, ಸೊ ಅದಲ್ಲದೆ ಮೂರನೇದು ನಮಗೆ ಫೈನಲ್ ಒಂದು ಸೊಲ್ಯೂಷನ್ ಏನಪ್ಪಾ ಅಂದ್ರೆ ರೋಡ್ ಮ್ಯಾಪ್ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ ದಿನಾ ಓದಬೇಕು. ನ್ಯೂಸ್ ಪೇಪರ್ನ ಹಿಡಿದು ಗಂಟೆಗಟ್ಟಲೆ ಓದೋ ಅವಶ್ಯಕತೆ ಇಲ್ಲ. ನೀವು ಸ್ಮಾರ್ಟ್ ವೇಯಲ್ಲಿ ಕಲಿತಾ ಬನ್ನಿ, ಮತ್ತೆ ರೈಟ್ ವೇದಲ್ಲಿ ಕಲೀರಿ. ಯಾಕಂದ್ರೆ ಯಾವ ತರ ಸರ್ ಸ್ಮಾರ್ಟ್ ವೇ ಅಂತಂದ್ರೆ ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಹಲವಾರು ಕರೆಂಟ್ ಇವೆಂಟ್ಸ್ ಗಳು ಡೇ ಟು ಡೇ ನಡೀತಾನೆ ಇರುತ್ತೆ. ಈಗ RBI ಮೇಲೆ ಏನೋ ಒಂದು ಸರ್ಕ್ಯುಲೇಷನ್ ನ್ಯೂಸ್ ಬಂದಿದೆ ಅಂತಂದಾಗ ನಾನು RBI ಯಾವ ತರ ಓದ್ತೀನಿ, ಓಕೆ ಈ ತರ ಸೋ ಅಂಡ್ ಸೋ ನ್ಯೂಸ್ ಬಂದಿದೆ RBI ಬಗ್ಗೆ. ಹಾಗಾದ್ರೆ RBI ಅಲ್ಲಿ ನ್ಯೂಸ್ ಬಂದಿದೆ ಅಂದ್ರೆ ನನಗೆ RBI ಪ್ರೆಸೆಂಟ್ ಸಂಜಯ್ ಮಲ್ಹೋತ್ರಾ ಏನಿದ್ದಾರೆ, ಪ್ರೆಸೆಂಟ್ ಗವರ್ನರ್ ಇದ್ದಾರೆ. ಅಂಡ್ RBI ಅಂತ ಬಂದಾಗ ಅದರ ಪ್ರಧಾನ ಕಚೇರಿ ಮುಂಬೈಯಲ್ಲಿದೆ. 1935 ಸ್ಥಾಪನೆ ಆಗಿದೆ. 37ರಲ್ಲಿ ಒಂದೇನಪ್ಪಾ ಅಂದ್ರೆ ಅದ್ರದ್ದು ಮುಂಬೈಯಲ್ಲಿ ಪ್ರಧಾನ ಕಚೇರಿಯನ್ನ ಶಿಫ್ಟ್ ಮಾಡ್ಕೊಳ್ಳುತ್ತೆ, ಅಂದ್ರೆ ಕೋಲ್ಕತ್ತಾದಿಂದ ಮುಂಬೈಗೆ. 49 ನ್ಯಾಷನಲೈಸ್ ಆಗಿದೆ. ಸೊ ಒಂದಕ್ಕೊಂದು ನೋಡಿ, ಇದ್ರ ಜೊತೆ ಕರೆಂಟ್ ಅಫೇರ್ಸ್ ಜೊತೆ ಸ್ಟ್ಯಾಟಿಕ್ ಕೂಡ ಲಿಂಕ್ ಆದ್ರೆ ಇದನ್ನ ಸ್ಮಾರ್ಟ್ ಕರೆಂಟ್ ಅಫೇರ್ಸ್ ಕಲಿಯೋದಂತ ಕರಿತೀವಿ. ಇದಕ್ಕಿನ್ನ ಬೆಸ್ಟ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಆದಂತ ಒಂದು ಅಪಾಯಿಂಟ್ಮೆಂಟ್. ಈಗ ನಾವು ಅಪಾಯಿಂಟ್ಮೆಂಟ್ ಅಂದ್ರೆ ಯಾವ ತರ ಓದ್ತೀವಿ, ಹೂ ವಾಸ್ ಅಪಾಯಿಂಟೆಡ್ ಫಾರ್ ನೀತಿ ಆಯೋಗದ ವೈಸ್ ಚೇರ್ಪರ್ಸನ್ ಅಂತ ಕೇಳಿದಾಗ ನಮಗೆ ಒಂದಕ್ಕೊಂದು ನೋಡಿ, ಈಗ ನಿಧಿ ಚಿಬ್ಬೇರ್ ಬರ್ತಾರೆ, ಮತ್ತೆ ಅಶೋಕ್ ಕುಮಾರ್ ಲಹರಿ ಬರ್ತಾರೆ, ಸಿಇಒ ಅಥವಾ ಲೈಕ್ ವೈಸ್ ಚೇರ್ಪರ್ಸನ್. ಸೊ ನೀವು ಅಪಾಯಿಂಟ್ಮೆಂಟ್ ಅಂದಾಗ ಇವೆರಡೇ ಪಾಯಿಂಟ್ ಓದಿದ್ರೆ ಯೂಸ್ ಇಲ್ಲ. ಅಂದ್ರೆ ನಮಗೆ ಎಕ್ಸಾಮ್ ಅಲ್ಲಿ ಅದೊಂದೆರಡು ಕೇಳ್ತಾರೆ ಅಂದ್ರೆ ನಮಗೆ ಪ್ರಿಯಾರಿಟಿ ತಕ್ಕಂಗೆ ಬಹಳ ಬರ್ತಾವಲ್ಲಿ ಕ್ವಶನ್. ಓಕೆನಪ್ಪ, ಇವರಿಬ್ರು ಅಪಾಯಿಂಟ್ ಆಗಿದ್ದಾರೆ ಅಂತಂದ್ರೆ ನನಗೆ ಏನ್ ಕೇಳ್ಬೋದು, ನೀತಿ ಆಯೋಗ ಸ್ಥಾಪನೆ ಆಗಿದ್ದು ಯಾವಾಗ, 2015. ಓಕೆ, ಅದ್ರ ಚೇರ್ಪರ್ಸನ್ ಯಾರಿದ್ದಾರೆ, ನರೇಂದ್ರ ಮೋದಿ ಇದ್ದಾರೆ. ಯಾಕಂದ್ರೆ ಅದು ಯಾವಾಗ್ಲೂ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಈಗ ವೈಸ್ ಚೇರ್ಪರ್ಸನ್ ಸಿಇಒ ಅಂತ ನೋಡಿದಾಗ ನಮಗೆ ನಿಧಿ ಚಿಬ್ಬೇರ್ ಮತ್ತೆ ಅಶೋಕ್ ಕುಮಾರ್ ಲಹರಿ ಅಂತ ಹೇಳಿದೆ. ಇದು ಪ್ಲಾನಿಂಗ್ ಕಮಿಷನ್ ರಿಪ್ಲೇಸ್ ಆಗಿ ಬಂತು. ಒಂದಕ್ಕೊಂದು ನೋಡಿ ಅರ್ಥ ಮಾಡ್ತಾ ಓದ್ತಾ ಹೋಗಿ. ಸೊ ದಟ್ ನಿಮಗೆ ಕರೆಂಟ್ ಅಫೇರ್ಸ್ ಜೊತೆ ಸ್ಟ್ಯಾಟಿಕ್ ಕೂಡ ಬಿಲ್ಡ್ ಮಾಡ್ತೀರಾ. ಸ್ಟ್ಯಾಟಿಕ್ ಸಪರೇಟ್ ಓದೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನನಗೆ ನೋಡಿ ಸರ್, ಈ ತರ ಸಿಂಪ್ಲಿಫೈ ಆಗಿ ಓದಿ, ಸ್ಮಾರ್ಟ್ ಆಗಿ ಓದಿ ಅಂತ ಹೇಳ್ತಿದ್ರ. ನನಗೆ ಎಷ್ಟು ಓದಿದ್ರು ಕೂಡ ಏನು ಗೊತ್ತಾಗ್ತಾ ಇಲ್ಲ, ಯಾವ ತರ ಓದ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಎಸ್ಪೆಷಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ನನಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಮಾರ್ಕ್ಸೇ ಬರ್ತಾ ಇಲ್ಲ, ಅಥವಾ ಹೆಂಗ್ ಪ್ರಿಪೇರ್ ಆಗೋದಂತಂದ್ರೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಬ್ಯಾಂಕಿಂಗ್ ಮತ್ತು ಕರೆಂಟ್ ಅಫೇರ್ಸ್ ಪ್ರಿಪರೇಷನ್ ಅಥವಾ ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರೆ ಅಂದ್ರೆ ಅದರ ಜವಾಬ್ದಾರಿ ನಂದು. ಬಿಕಾಸ್ ಐ ಟೇಕ್ ಡೆಡಿಕೇಟೆಡ್ ಬ್ಯಾಂಕಿಂಗ್ ಕರೆಂಟ್ ಅಫೇರ್ಸ್ ಕ್ಲಾಸಸ್, ಅದರಲ್ಲಿ ನಮ್ಮ ಲಾಲ್ ಆಪ್ ಅಲ್ಲಿ ಪ್ರತಿ ವಾರ ಅಂದ್ರೆ ಸೋಮವಾರ, ಬುಧವಾರ, ಶುಕ್ರವಾರ 3 ದಿನಗಳ ಕಾಲ ಕೂಡ ನಿಮಗೆ ಬ್ಯಾಂಕಿಂಗ್ ಅಲ್ಲಿ ಆಪ್ ಅಲ್ಲಿ ಕ್ಲಾಸ್ ಇರುತ್ತೆ. 11:20ರಿಂದ 1 ಗಂಟೆ ತನಕ. ಇಲ್ಲಿ ನಾವು ಕರೆಂಟ್ ಅಫೇರ್ಸ್ ಅನ್ನ ಚರ್ಚೆ ಮಾಡ್ತಾ ಇರ್ತೀವಿ, ಅದು ಕೂಡ ವಿತ್ ಸ್ಟ್ಯಾಟಿಕ್ ಮತ್ತೆ ತುಂಬಾ ಸುಲಭವಾಗಿ. ಸರ್, ಇದು ಆಪ್ ಅಲ್ಲಿ ಮಾತ್ರ ಅವೈಲೇಬಲ್ ಇದೆಯಾ, ಮತ್ತೆ ನಮಗೆ SSC ರೈಲ್ವೇಸ್ ಅಥವಾ ಸ್ಟೇಟ್ ಎಕ್ಸಾಮ್ಸ್ ಓದ್ತಾ ಇರ್ತೀವಿ ನಾವು, KPSC, SDA, FDA, PC, PS ಈ ತರ ಪರೀಕ್ಷೆ ಓದೋರಿಗೆ ಎಲ್ಲಿ ಸಿಗುತ್ತೆ ಸರ್ ಅಂತಂದ್ರೆ ನಿಮಗೆ ಯೂಟ್ಯೂಬ್ ಅಲ್ಲಿ ಕೂಡ ನಾನು ಕ್ಲಾಸ್ ಮಾಡ್ತಾ ಇರ್ತೀನಿ. ಬೆಳಗ್ಗೆ 10 ಗಂಟೆಗೆ. ಯಾವಾಗ, ಬೆಳಗಿನ ಜಾವ 10 ಗಂಟೆಗೆ 10 ಗಂಟೆಗೆ ಸೋಮವಾರದಿಂದ ಶುಕ್ರವಾರ, ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿನಗಳ ಕಾಲ ನಿಮಗೆ ಯೂಟ್ಯೂಬ್ ಅಲ್ಲಿ 10 AM ಕ್ಲಾಸ್ ಇರುತ್ತೆ. ನಾನು ಇಲ್ಲಿ ಎಲ್ಲಾ ತರದ ಎಕ್ಸಾಮ್ಸ್ಗಳು ಕೂಡ ಪ್ರಿಪೇರ್ ಆಗೋರಿಗೆ ಕರೆಂಟ್ ಅಫೇರ್ಸ್ ಅವ್ರಿಗೆ ಸಪರೇಟ್ ಕರೆಂಟ್ ಅಫೇರ್ಸ್ ಮಾಡ್ಕೊಡ್ತಾ ಇರ್ತೀನಿ. ಅಂದ್ರೆ ಎರಡು ಸೆಗ್ರಿಗೇಟ್ ಮಾಡಿದೀನಿ ನಿಮಗೆ. ಬ್ಯಾಂಕಿಂಗ್ ಪ್ರಿಪೇರ್ ಆಗೋರಿಗೆ ಕಂಪ್ಲೀಟ್ಲಿ ಬ್ಯಾಂಕಿಂಗ್, ಫಿನಾನ್ಷಿಯಲ್ ಅಥವಾ ಬ್ಯಾಂಕಿಂಗ್ ಬರುವಂತ ಕರೆಂಟ್ ಅಫೇರ್ಸ್ ಆಪ್ ಅಲ್ಲಿ ಇರುತ್ತೆ. ಬ್ಯಾಂಕಿಂಗ್ ಹೊರತುಪಡಿಸಿ ಸ್ಟೇಟ್ ಎಕ್ಸಾಮ್ಸ್ ಅಥವಾ SSC ರೈಲ್ವೇಸ್ ಪ್ರಿಪೇರ್ ಆಗೋರಿಗೆ ಯೂಟ್ಯೂಬ್ ಅಲ್ಲಿ ಇರುತ್ತೆ. ಎಕ್ಸಾಮ್ ಹೆಂಗ್ ಓದಬೇಕು, ಕ್ವಶನ್ ಹೇಗೆ ಫ್ರೇಮ್ ಆಗುತ್ತೆ, ನಾನು ಕಂಪ್ಲೀಟ್ ಡಿಸ್ಕಸ್ ಮಾಡ್ತೀನಿ. ನೀವೇನು ಎಕ್ಸ್ಟ್ರಾ ಟೈಮ್ ವೇಸ್ಟ್ ಮಾಡೋದೇ ಬೇಡ. ಜಸ್ಟ್ ಅಟೆಂಡ್ ಮೈ ಕ್ಲಾಸ್, ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಆಗ್ತಾ ಬನ್ನಿ. ಸ್ಟೇ ಕನ್ಸಿಸ್ಟೆಂಟ್ ಆಗಿರಿ, ಸೆಲೆಕ್ಟೆಡ್ ಆಗಿ. ಓಕೆ, ಐ ಹೋಪ್ ನಿಮಗೆ ಇನ್ಫಾರ್ಮೇಶನ್ ಯೂಸ್ ಆಗಿದೆ ಅನ್ಕೊಂತೀನಿ. ಯಾಕಂದ್ರೆ ನಿಮಗೆ ಆಪ್ ಲಿಂಕ್ ಬೇಕಿತ್ತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲೇ ಇದೆ, ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲೇ ಇದೆ. ಸೊ ಯಾಕಂದ್ರೆ ಸಮಯ ಇದೇ ತರ ಇರಲ್ಲ, ನಿಲ್ಲಲ್ಲ. ಯಾಕಂದ್ರೆ ಯಾರಿಗೂ ನಿಲ್ಲಲ್ಲ ರೀ ಸಮಯ ಓಡ್ತಾನೆ ಇರುತ್ತೆ. ಯಾಕಂದ್ರೆ ನಮಗೆ ಡೈಲಿ 2 ಆಪ್ಷನ್ ಇರುತ್ತೆ. ಏನಪ್ಪಾ ಅಂತಂದ್ರೆ ಅಲಾರಾಮ್ ಅಂತ ಬಂದಾಗ ನಮಗೆ
ಗಡಿಯಾರದ ಅಲಾರಾಮ್ ಅಂತ ಬಂದಾಗ 2 ಆಪ್ಷನ್. ಒಂದು ಆ ಅಲಾರಾಮ್ ಅನ್ನ ನಾವು ಆಫ್ ಮಾಡಿ ನಮ್ಮ ಕನಸು ಏನಿರುತ್ತಲ್ಲ ಅದ ಬೆನ್ನಟ್ತೀವ, ಅಂದ್ರೆ ಅದನ್ನ ಹಿಂದ್ಗಡೆ ಹೋಗ್ತೀವ ಅದನ್ನ ಅಚೀವ್ ಮಾಡೋದಕ್ಕೆ, ಅಥವಾ ಅದನ್ನ ಅಲಾರಾಮ್ ಆಫ್ ಮಾಡಿ ಮತ್ತೆ ಮಲಗಿ ಮಲ್ಕೊಂಡಲ್ಲೇ ಕನಸನ್ನ ನೋಡ್ತಾ ಹೋಗ್ತೀವ. 2 ಆಪ್ಷನ್ ಇದೆ. ನೀವು ಎದ್ದು ಚೇಸ್ ಮಾಡ್ತೀರಾ ಅಂತಂದ್ರೆ ಲೆಟ್ಸ್ ಕ್ಲಿಯರ್ ದ ಎಕ್ಸಾಮ್ ಟುಗೆದರ್ ಅಂತ ಇದ್ರೆ ಎಸ್ ಸರ್ ಕನ್ಸಿಸ್ಟೆನ್ಸಿ ಅಂತ ಕಮೆಂಟ್ ಮಾಡಿ. ಓಕೆ, ನಿಮಗೆ ಕನ್ಸಿಸ್ಟೆನ್ಸಿ ಇದೆ ಅಂತ ನನಗೆ ಅರ್ಥ ಆಗುತ್ತೆ. ಸೊ ದಟ್ ನಾನು ನಿಮಗೆ ಏನಪ್ಪಾ ಅಂತಂದ್ರೆ ಎಕ್ಸಾಮ್ ರಿಲೇಟೆಡ್ ಏನಪ್ಪಾ ಅಂದ್ರೆ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಒಂದು ನಂಬರನ್ನ ಪಾಸ್ ಮಾಡ್ತೀನಿ. ಸೊ ದಟ್ ನಿಮ್ ಜೊತೆ ಕನೆಕ್ಟ್ ಕೂಡ ಆಗ್ತೀನಿ. ಮತ್ತೆ ಹೆಚ್ಚಿನ ಮಾಹಿತಿಗೋಸ್ಕರ ನಿಮಗೆ ಏನಪ್ಪಾ ಅಂದ್ರೆ ನಮ್ಮ ಲರ್ನ್ ಆನ್ ದ ಯೂಟ್ಯೂಬ್ ಚಾನಲ್ ಕೂಡ ಫಾಲೋ ಮಾಡಿ. ಇದೇ ತರ ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಿರ್ತೀವಿ. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ, ಅದು ಕೇಂದ್ರದ ಸರ್ಕಾರಿ ಪರೀಕ್ಷೆಗಳಲ್ಲಿ ಗೊತ್ತಿರಬೇಕು ನಿಮಗೆ, ಕೇಂದ್ರ ಸರ್ಕಾರಿ ಪರೀಕ್ಷೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ರಿಸಲ್ಟ್ ಕೊಟ್ಟಂತ ಸಂಸ್ಥೆ ನಮ್ದು. ಓಕೆ, ಸೊ ಅದಕ್ಕೋಸ್ಕರ ತಲೆ ಇಟ್ಕೊಳ್ಳಿ, ಯಾವತ್ತೂ ಕೂಡ ಮಿಸ್ ಮಾಡಕೊಳ್ಳಕ್ ಹೋಗ್ಬೇಡಿ. ಕ್ಲಾಕ್ ಈಸ್ ಟಿಕ್ಕಿಂಗ್ ಅಂಡ್ 2026 ನಿಮ್ಮದಾಗ್ಬೇಕಿತ್ತಂತಂದ್ರೆ ಸೊ ಹಿಂದೆ ಏನಪ್ಪಾ ಅಂತಂತಂದ್ರೆ ಈ ಒಂದು ಆ ವಿಡಿಯೋನ ಸೀರಿಯಸ್ ಆಗಿ ತೆಗೆದುಕೊಂಡು ಪ್ರಾರಂಭ ಮಾಡಿ, ಮತ್ತೆ ಮಿಸ್ಟೇಕ್ ಕೂಡ ಮಾಡಕ್ ಹೋಗ್ಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ನಿಮ್ಮ ಸ್ಟಡಿ ಗ್ರೂಪ್ ಅಥವಾ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಅಂಡ್ ಯಾರಾದ್ರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ, ಎಸ್, ಇದೇ ತರ ಈ ಒಂದು ವಿಡಿಯೋ ಜೊತೆಗೆ ಇನ್ನೂ ಮುಂದಿನ ವಿಡಿಯೋ ಅಂದ್ರೆ ಇದೇ ತರ ಒಂದು ಇನ್ಫಾರ್ಮೇಟಿವ್ ವಿಡಿಯೋದಿಗೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.